ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಮಾರ್ಚ್ ತಿಂಗಳ ಈ 3 ದಿನಗಳು ಅತ್ಯಂತ ಮಹತ್ವದ್ದಾಗಿವೆ. ಈ ದಿನಾಂಕಗಳಲ್ಲಿ ಒಬ್ಬ ಅಪರಿಚಿತ ಸ್ತ್ರೀ ನಿಮ್ಮ ಮನೆ ಮುಂದೆ ಬಂದು ನಿಲ್ತಾಳೆ. ಮಾರ್ಚ್ 6, 7, 8. ಅವಳು ನೋಡೋದಕ್ಕೆ ಹೇಗಿರ್ತಾಳೆ? ಅವಳು ಹೇಳುವ ಆ ಭಯಾನಕ ಅಥವಾ ಅದ್ಭುತ ರಹಸ್ಯವೇನು? ಇದನ್ನು ತಿಳಿಯದೆ ಹೋದರೆ ನಿಮ್ಮ ಜೀವನದ ದೊಡ್ಡ ಅವಕಾಶವನ್ನು ನೀವು ಕಳೆದುಕೊಳ್ಳಬಹುದು. ನೀವು ಮೇಷರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಕೊನೆಯವರೆಗೂ ನೋಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೇಷರಾಶಿಯು ರಾಶಿ ಚಕ್ರದ ಮೊದಲ ರಾಶಿ. ಅಶ್ವಿನಿ, ಭರಣಿ ಮತ್ತು ಕೃತಿಕ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದವರು ಈ ರಾಶಿಯ ಅಡಿಯಲ್ಲಿ ಬರ್ತಾರೆ. ಈ ರಾಶಿಯ ಅಧಿಪತಿ ಮಂಗಳ. ಮಾರ್ಚ್ 6ರಿಂದ 8ರ ಅವಧಿಯಲ್ಲಿ ಚಂದ್ರನ ಸಂಚಾರ ನಿಮ್ಮ ರಾಶಿಗೆ ಪೂರಕವಾಗಿದ್ದು, ಗ್ರಹಗತಿಗಳು ಒಂದು ದೊಡ್ಡ ಬದಲಾವಣೆಯ ಮುನ್ಸೂಚನೆ ನೀಡ್ತಾ ಇವೆ. ಆ ಸ್ತ್ರೀ ರೂಪ ಮತ್ತು ಲಕ್ಷಣಗಳೇನು? ನಿಮ್ಮ ಮನೆ ಮುಂದೆ ಬರುವ ಆ ಸ್ತ್ರೀ ಸಾಮಾನ್ಯ ಉಡುಪಿನಲ್ಲಿ ಇರ್ತಾಳೆ. ಅವಳ ವಯಸ್ಸು ಸುಮಾರು 30ರಿಂದ 45 ವರ್ಷಗಳ ನಡುವೆ ಇರಬಹುದು. ಅವಳ ಮುಖದಲ್ಲಿ ಒಂದು ರೀತಿಯ ತೇಜಸ್ಸು ಅನ್ನೋದು ಇರುತ್ತೆ, ಆದರೆ ಕಣ್ಣುಗಳಲ್ಲಿ ಯಾವುದೋ ಹಳೆಯ ನೋವು ಅಥವಾ ಕಳವಳ ಕಾಣಿಸಬಹುದು. ಇನ್ನು ಉಡುಪು ಹೆಚ್ಚಾಗಿ ಕೆಂಪು ಅಥವಾ ಹಳದಿ ಬಣ್ಣದ ಸೀರೆ ಅಥವಾ ಉಡುಪಿನಲ್ಲಿ ಕಾಣಿಸಿಕೊಳ್ಬಹುದು. ಅವಳು ನಿಮ್ಮ ಹೆಸರು ಹಿಡಿದು ಕರಿಬಹುದು ಅಥವಾ ನಿಮ್ಮ ಕುಟುಂಬದ ಹಳೆಯ ಘಟನೆಯನ್ನು ನೆನಪಿಸಬಹುದು. ಅವಳು ಹೇಳುವ ಪ್ರಮುಖ 3 ರಹಸ್ಯಗಳು. ಅವಳು ನಿಮ್ಮ ಮುಂದೆ ನಿಂತು ಈ ಕೆಳಗಿನ 3 ವಿಷಯಗಳನ್ನು ಒಂದನ್ನು ಖಂಡಿತವಾಗಿ ಹೇಳ್ತಾಳೆ. ಶತ್ರುಗಳ ಸಂಚು. ನೀವು ತುಂಬ ನಂಬಿದ ವ್ಯಕ್ತಿಯೊಬ್ಬರು ನಿಮಗೆ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ ಅಂತ ಈ ಸತ್ಯವನ್ನು ಅವಳು ನಿಮಗೆ ಬಯಲು ಮಾಡ್ತಾಳೆ. ಇನ್ನು ಹೂತಿಟ್ಟ ಧನ ಅಥವಾ ಲಾಭ. ನಿಮ್ಮ ಕುಟುಂಬಕ್ಕೆ ಸೇರಬೇಕಾದ ಆಸ್ತಿ ಅಥವಾ ಹಣದ ಬಗ್ಗೆ ನಿಮಗೆ ತಿಳಿಯದ ಒಂದು ವಿಷಯವೊಂದನ್ನು ಅವಳು ಹೇಳಬಹುದು. ಆರೋಗ್ಯದ ಮುನ್ಸೂಚನೆ. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಬರಲಿರುವ ಸಂಕಷ್ಟದ ಬಗ್ಗೆ ಅವಳು ದೈವದೂತೆಯಂತೆ ಬಂದು ಎಚ್ಚರಿಸ್ತಾಳೆ. ನೀವು ಮಾಡಬೇಕಾದ ಕೆಲಸಗಳೇನೇನು? ಆ ಸ್ತ್ರೀ ಬಂದಾಗ ಕೋಪಗೊಳ್ಳೋದಕ್ಕೆ ಹೋಗಬೇಡಿ. ಅವಳಿಗೆ ಒಂದು ಗ್ಲಾಸ್ ನೀರು ನೀಡಿ ಗೌರವದಿಂದ ಮಾತನಾಡಿ. ಅವಳ ಮಾತುಗಳನ್ನು ಅರ್ಧಕ್ಕೆ ತಡೆಯಬೇಡಿ, ಪೂರ್ತಿಯಾಗಿ ಆಲಿಸಿ. ಮನೆಯ ಮುಂದೆ ಸಣ್ಣದೊಂದು ದೀಪ ಹಚ್ಚಿರಿ. ಆಧ್ಯಾತ್ಮಿಕ ಪರಿಹಾರಗಳು. ಮೇಷರಾಶಿಯವರು ಈ 4 ದಿನಗಳಲ್ಲಿ ಈ ಕೆಲಸಗಳನ್ನು ಮಾಡೋದ್ರಿಂದ ಶುಭ ಅನ್ನೋದು ಆಗುತ್ತೆ. ಓಂ ಅಂಗರಾಗಾಯ ನಮಃ ಈ ಮಂತ್ರವನ್ನು 21 ಬಾರಿ ಜಪಿಸಿ. ಕೆಂಪು ಬಣ್ಣದ ಹಣ್ಣು ಅಥವಾ ಬೇಳೆಯನ್ನು ದಾನ ಮಾಡಿ. ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇನ್ನು ಆ ಸ್ತ್ರೀಯ ಆಗಮನವು ಕೇವಲ ಕಾಕತಾಳೀಯವಲ್ಲ, ಇದು ವಿಧಿಯ ಸಂಕೇತ. ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡ್ರೆ ನಿಮ್ಮ ಅದೃಷ್ಟ ಖಂಡಿತ ಬದಲಾಗುತ್ತೆ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಮೇಷರಾಶಿಯ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ವಾಸ್ತವದಲ್ಲಿ ಅಪರಿಚಿತರೊಂದಿಗೆ ವ್ಯವಹರಿಸುವಾಗ ಯಾವಾಗಲೂ ಜಾಗರೂಕರಾಗಿರಿ. ಮೇಷರಾಶಿಯ ಬಗ್ಗೆ ಇನ್ನಷ್ಟು ನಿಖರವಾದ ಗ್ರಹಗತಿಗಳ ಬಗ್ಗೆ ಮಾಹಿತಿ ಬೇಕಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನಾನು ನಿಮಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.